ಕಟ್ಟಾಗೋಗೈತೆ ಫುಲ್ಲು ಅರ್ಧ ನಮಸ್ಕಾರ ಗೈಸ್, ಇವತ್ತು ಡೇ 1 ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮನೇಲಿದ್ದೀನಿ ನೋಡ್ರಿ ಎಷ್ಟು ಐಟಮ್ ಐತೆ ಅಂತ. ಇದನ್ನೆಲ್ಲ ಈಗ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು. ಗೈಸ್ ಟೋಟಲಿ 2 ಬ್ಯಾಗ್ ಎತ್ಕೋಗ್ತಾ ಇದ್ದೀನಿ. ಒಂದು ಬ್ಯಾಗ್ ಬಂದು ಫುಲ್ಲು ಕ್ಲೋತ್ಸು, ಟೆಂಟು, ಮ್ಯಾಟು, ಡ್ರೋನ್ಸ್ ಆಗಿರ್ಬೋದು. ಮತ್ತು ಇನ್ನೊಂದರಲ್ಲಿ ಬಂದು ಈ ಕ್ಯಾಂಪಿಂಗ್ ಸ್ಟೌವು, ಗ್ಯಾಸು, ಮತ್ತು ಅದ್ರ ಜೊತೆಗೆ ಸೋಲಾರ್ LED ಲೈಟು, ಅದ್ರ ಜೊತೆಗೆ ಈ ವೈರ್ಗಳು ಮತ್ತು ಟ್ರೈಪಾಡ್ಗಳು. ಸೊ ಈಗ ಇದಿಷ್ಟು ಬೇಗ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಫೈನಲಿ ಪ್ಯಾಕ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟು ಅರ್ಧ ಮುಕ್ಕಾಲು ಗಂಟೆ ಆಗೇ ಹೋಯ್ತು. ನೋಡ್ರಿ ಅಷ್ಟು ಐಟಮು ಜಸ್ಟ್ 2 ಬ್ಯಾಗಲ್ಲೇ ಈಗ ಎಲ್ಲ ನೀಟಾಗಿ ಪ್ಯಾಕ್ ಆಗಿದೆ. ಕೊನೆಯದಾಗಿ ಈಗ ಲಾಸ್ಟ್ ಮನೆ ಊಟ ತಿನ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ. ಇನ್ನೊಂದು 1 ತಿಂಗಳು ಅಥವಾ 6 ತಿಂಗಳು ಯಾವುದೇ ಕಾರಣಕ್ಕೂ ಮನೆ ಊಟ ಸಿಗೋಲ್ಲ. ನೋಡೋಣ, ಅಲ್ಲಿ ಯಾರನ್ನ ಸಿಕ್ಕಿ ಅವ್ರ ಮನೆಯಿಂದ ಮಾಡಿಕೊಟ್ರೆ ಅಷ್ಟೇ ಊಟ. ಫೈನಲ್ ಊಟ ಬಂದು ಈಗ ಏನೋ ಟೊಮೊಟೊ ಗೊಜ್ಜು, ಅನ್ನ ಅಷ್ಟೇ ತಿನ್ಕೊಂಡು ಹೊರಡ್ತಾ ಇರೋದೆ. ಟಿಫನ್ ತಿಂದ ಕೂಡಲೇ ನನ್ನ ಲಗೇಜ್ನೆಲ್ಲ ಎತ್ಕೊಂಡು ಸೀದಾ ಹೋಗಿದ್ದೆ ನಮ್ಮ ಮನೆ ದೇವ್ರ ಹತ್ರಕ್ಕೆ. ಸೊ ದೇವ್ರಿಗೆ ಹೋಗಿ ಅಲ್ಲಿ ಕೈ ಮುಗಿದು ಆಶೀರ್ವಾದ ಪಡ್ಕೊಂಡು ಸೀದಾ ನಾನು ಬಂದಿದ್ದೆ ನಮ್ಮ ಮನೆ ಕೆಳಗೆ. ಅಲ್ಲಿ ನಮ್ಮ ಅಮ್ಮನಿಗೆ ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಮೆಟ್ರೋದ ಹತ್ತಿ ಸೀದಾ ಬಂದಿದ್ದೆ ಮೆಜೆಸ್ಟಿಕ್ ಬಂದು ಅಲ್ಲೇ ನನಗೆ ಗೊತ್ತಿರುವಂಥ ಒಬ್ಬರು ಟ್ರಾವೆಲ್ ಏಜೆನ್ಸಿ ಅವ್ರ ಹತ್ರ ಏನು ಬಸ್ನ ಬುಕ್ ಮಾಡಿಸಿ ಆ ಬಸ್ಸಲ್ಲಿ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ನಾಗ್ಪುರ್ಗೆ. ಅಲ್ಲ ಗುರು, ಸ್ವಲ್ಪ ಹೊತ್ತು ಮಲಗಿ ಎದ್ದೋಣ ಅಂತ ಮಲ್ಕೊಂಡ್ರೆ ಟೈಮ್ ಆಗಲಿ 7 ಗಂಟೆ ಆಗೋಗ್ಬಿಟ್ಟು ಫುಲ್ ಕತ್ಲೆ ಆಗೋಗೈತೆ. ಒಳ್ಳೆ ಮೂಮೆಂಟ್ ಈಗ. ಬೆಳಗ್ಗೆ ಕಂಡುಬಿಡೋಷ್ಟು ನೋಡಿದ್ರೆ ಆಲ್ಮೋಸ್ಟ್ ನಾನು ಮಧ್ಯಪ್ರದೇಶ ಬಂದಿದ್ದೇನೆ. ಗಾಯ್ಸ್ ಈಗಷ್ಟೇ ನಾಗ್ಪುರ್ ಬಂದು ರೀಚ್ ಆದೆ. ಈಗ ನೆಕ್ಸ್ಟು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಸೀದಾ ಡೆಲ್ಲಿಗೆ ಹೋಗ್ಬೇಕು. ಸೊ ಇಲ್ಲೇ ಒಬ್ರು ಆಟೋದವ್ರು ಅವ್ರೆ, ಇವ್ರನ್ನ ಕೇಳ್ಕೊಂಡು ಹೋಗ್ಬೇಕು. क्या कितना भैया? 1 नंबर गेट। अगर पीछे वाला गेट जाते होंगे तो आपको 100 ही लगेगा। इधर से कितना दूर है? इधर से आपको पैदल जाना पड़ेगा पीछे से। आगे से 1 नंबर पे ये छोड़ूंगा डायरेक्ट प्लेटफॉर्म पे पास। एक सेकंड पे ಗಾಯ್ಸ್, ಬೆಂಗಳೂರಲ್ಲೇ ಜಾಸ್ತಿ ಬಿಸಿಲು ಅಂದ್ರೆ ಈ ಮಹಾರಾಷ್ಟ್ರ ನಾಗ್ಪುರಲ್ಲಂತೂ ಅದಕ್ಕಿಂತ ಡಬಲ್ ಇದ್ದಂಗೆ ಐತೆ. ಏನ್ ಈಚ್ ಕಡೆ ಬಂದ್ರೆ ಕಣ್ಣೇ ಬಿಡಕ್ ಆಗ್ತಿಲ್ಲ, ಆ ರೇಂಜ್ ಬಿಸಿಲು ಹೊಡಿತೈತೆ. ಸದ್ಯಕ್ಕೆ ಈಗಾದ್ರೆ ನಾನು ನಾಗ್ಪುರ್ ಜಂಕ್ಷನ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಈಗ ಇಲ್ಲಿಂದ ಡೆಲ್ಲಿ ರೈಲ್ನ ಟಿಕೆಟ್ ತಗೊಂಡು ಡೆಲ್ಲಿಗೆ ಹೋಗ್ಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲೋಗಿ ಸ್ವಲ್ಪ ಏನನ್ನ ಊಟ ತಿಂದು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಆಕ್ಚುಲಿ ಈಗ ನಾನಿದ್ದೀನಿ ಕ್ಲಾಕ್ ರೂಮ್ ಹತ್ರ. ಏನಂತಂದ್ರೆ ಕೆಲವೊಂದಷ್ಟು ಜನ ಗೊತ್ತಿರೋ ಲಗೇಜ್ ಎತ್ಕೊಂಡ್ ಬಂದ್ಬಿಡ್ತಾರೆ. ಪಾಪ ಎತ್ಕೊಂಡು ಸುತ್ತಾಡ್ಬೇಕಂದ್ರೆ ತುಂಬಾ ತೊಂದರೆಗಳಾಗತ್ತೆ. ಸೊ ಅಂತ ಟೈಮಲ್ಲಿ ಯಾರನ್ನೂ ನಂಬಿ ನೀವು ಎಲ್ಲೂ ಇಡಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಈ ರೀತಿಯಾದಂಥ ಒಂದು ಕ್ಲಾಕ್ ರೂಮಲ್ಲಿ ನಿಮ್ಮ ಲಗೇಜ್ನೆಲ್ಲ ಇಟ್ಟು ಆರಾಮಾಗಿ ನೀವು ಸುತ್ತಾಡ್ಕೊಂಡು ಬಂದು ಮತ್ತೆ ಈ ಲಗೇಜ್ನೆಲ್ಲ ಈಸ್ಕೋಬೋದು. ಈ ಲಗೇಜ್ ಇಲ್ಲಿ ಇಡಬೇಕು ಅಂದ್ರೆ ಫಸ್ಟ್ ನೀವು ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡಾದ್ಮೇಲೆ ನೀವು ಇಲ್ಲಿ ಇಡಕ್ ಸಾಧ್ಯ, ಇಲ್ಲಾಂದ್ರೆ ಅವರು ಏನು ಅಲೋ ಮಾಡಲ್ಲ ಲಗೇಜ್ ಇಡಕ್ಕೆ. ಸೊ ಟಿಕೆಟ್ ತಗೊಂಡು ಈ ಕ್ಲಾಕ್ ರೂಮಲ್ಲಿ ನಿಮ್ಮ ವಸ್ತುಗಳನ್ನ ಇಟ್ಟು ಅದಾದ್ಮೇಲೆ ನೀವು ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡು ಮತ್ತೆ ಬಂದು ನಿಮ್ಮ ಲಗೇಜ್ ಎತ್ಕೊಂಡು ನಿಮ್ಮ ಟ್ರೈನ್ ಜರ್ನಿನ ಮಾಡ್ಬೋದು. ಸೊ ತುಂಬಾ ಜನ ಗೊತ್ತಿರಲ್ಲ. ಸೊ ಹಾಗಾಗಿ ಈ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆಕ್ಚುಲಿ ಈ ತರ ಜಾಗಕ್ಕೆ ಬಂದಾಗ ನಮ್ ಬೆಂಗಳೂರು ಎಷ್ಟು ನೀಟಾಗಿ ಡೆವಲಪ್ಮೆಂಟ್ ಆಗೈತೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೆಲ್ಲ ಇನ್ನೂ ಹಳೆ ಕಾಲದ್ದು ಸ್ಟ್ರಕ್ಚರ್ಸ್ಗಳೇ. ಸೊ ಯಾವ್ದು ಕೂಡ ಇನ್ನೂ ನೀಟಾಗಿ ಡೆವಲಪ್ಮೆಂಟ್ ಆಗಿಲ್ಲ, ಈಗ ಮಾಡ್ತಿದ್ದಾರೆ. ಬಟ್ ನಮ್ ಬೆಂಗಳೂರು ಮೆಜೆಸ್ಟಿಕ್ ಎಷ್ಟೊಂದು ಡೆವಲಪ್ಮೆಂಟ್ ಆಗೈತೆ. ನಾವಿನ್ನೂ ಅದೇ ನೀಟಾಗಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ಕೋತಾ ಇದೀವಿ.
ಗೈಸ್ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ಅವಾಗೆ ನಾನೇನು ಕ್ಲಾಸ್ ರೂಮ್ಗೆ ಹೋಗ್ಬೇಕಾದಾಗ ಒಂದು ಟಿಕೆಟ್ ಕೊಟ್ಟಿದ್ರು, ಅದನ್ನ ಬೀಳ್ಸ್ಕೊಬಿಟ್ಟಿದ್ದೆ ಊಟಕ್ಕೆ ಹೋಗೋ ಟೈಮಲ್ಲಿ. ಸೊ ಮತ್ತೆ ಬಂದು ಚೆಕ್ ಮಾಡ್ತೀನಿ, ಆ ಟಿಕೆಟೇ ಇರಲಿಲ್ಲ. ಆಮೇಲೆ ಅವ್ರು ಬೇರೆ ಫೈನ್ ಆಗುತ್ತೆ 500 ರುಪೀಸ್ ಅಂತಂದ್ರು. ಬಟ್ ನನ್ನ ಅದೃಷ್ಟ ಚೆನ್ನಾಗಿತ್ತು, ನಿಮಗೆ ಕ್ಲಾಸ್ ರೂಮ್ನ ತೋರ್ಸೋಣ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ. ಅದನ್ನ ಮತ್ತೆ ಅವ್ರಿಗೆ ತೋರಿಸಿದ ಕಾರಣಕ್ಕೆ ಅವರು ಪಾಪ ಫೈನ್ ಹಾಕಿದೆ. ಸೊ ಬ್ಯಾಗ್ನ ಕೊಟ್ಟರು, ಇಲ್ಲ ಅಂದಿದ್ರೆ ಇವಾಗ ಸುಮ್ಮನೆ ದಂಡವಾಗಿ 500 ರೂಪಾಯಿ ಕಟ್ಟಬೇಕಾಗಿತ್ತು. ಹೇಳ್ಬೇಕಂದ್ರೆ ನಾಗ್ಪುರ್ ಬಂದ್ಮೇಲೆ ಫುಲ್ಲು ಭಯ ಬಿದ್ದೋದೆ. ಯಾಕೆ ಅಂದ್ರೆ ಈಗ ನಾಗ್ಪುರಿಂದ ಡೆಲ್ಲಿಗೆ ಹೋಗುವಂತ ಅಷ್ಟು ಟ್ರೈನ್ಗಳು ಫುಲ್ಲು ರಶ್ ಇರುತ್ತೆ. ಅದು ಇದು ಅಂತೆಲ್ಲ ಹೇಳ್ಬಿಟ್ರು. ಸೊ ಸೀಟ್ ಇಲ್ಲ, ಏನ್ ಮಾಡೋದು, ಇಲ್ಲಿಂದ ಬಸ್ಗಳು ಇಲ್ವಂತೆ ಡೆಲ್ಲಿಗೆ ಡೈರೆಕ್ಟ್. ಸಖತ್ ಯೋಚನೆ ಆಗೋಗಿತ್ತು. ಆಮೇಲೆ ಆಂಧ್ರ ಪ್ರದೇಶ ಒಂದು ಟ್ರೈನ್ ಬಸ್ಸು, ಸೊ ಹಿಂದ್ಗಡೆ ನಿಂತ್ಕೊಂಡು ಅಲ್ಲೇ ಹತ್ತದೆ. ಈಗ ನೀವು ನೋಡ್ಬೋದು ಫುಲ್ಲು ಖಾಲಿ ಐತೆ, ಯಾರಂದ್ರೆ ಯಾರು ಇಲ್ಲ. ಈಗ ಆರಾಮಾಗಿ ನಾಗ್ಪುರಿಂದ ಡೆಲ್ಲಿವರೆಗೂ ರೀಚ್ ಆಗ್ಬೋದು. ನನ್ನ ಲಗೇಜ್ ಬಂದು ಇಲ್ಲಿ ಇಟ್ಟಿದ್ದೀನಿ ಅಂಡ್ ಇದೇ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಜರ್ನಿ ಮಾಡ್ತೀನಿ. ಒಟ್ನಲ್ಲಿ ಭಯ ಹೋಯ್ತು. ಈಗ ಜಸ್ಟ್ ಅಂದ್ರೆ ಜಸ್ಟ್ ಬರೀ 350 ರುಪೀಸ್ಗೆ ನಾಗ್ಪುರಿಂದ ನಾನು ಹೋಗ್ತಾ ಇದ್ದೀನಿ ಡೆಲ್ಲಿಗೆ. आदमी कटा मर गया, कट हो गया। अरे बीच में से यहाँ पे खट ಕಟ್ಟಾಗಿ ಹೋಗೈತೆ ಫುಲ್ಲು ಅರ್ಧ. पता नहीं मुझे तो नहीं। ಗೈಸ್ ಈಗಷ್ಟೇ ಒಂದು ಕ್ಲಿಪ್ ನೋಡಿದ್ರಲ್ಲ. ಸೊ ವಿಷಯ ಏನಂತಂದ್ರೆ ಆ ಹುಡುಗ ಲಾಸ್ಟ್ ಇಂಡಿಯನ್ ಟ್ರೈನ್ ಫುಲ್ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಲಾಸ್ಟ್ ಎರಡು ಹೋಗಿರೋ ಟೈಮಲ್ಲಿ ಬಂದು ಹತ್ತಕ್ಕೆ ಟ್ರೈ ಮಾಡಿತ್ತು. ಲಾಸ್ಟ್ ಎರಡು ಹೋಗಿಲಿದ್ದಾಗ ಸೊ ಹತ್ತಕ್ಕಾಗ್ತದೆ ಕಾಲ್ ಜಾರಿ ಟ್ರೈನ್ ಸೆಂಟರ್ ಕರೆಕ್ಟ್ ಆಗಿ ಬಿದ್ದೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರೈನ್ ಫುಲ್ ಹತ್ತಿಸ್ಕೊಟ್ಟಾಗೈತೆ. ಸೊ ಅರ್ಧ ಬಾಡಿ ಕಟ್ಟಾಗೋಗಿದೆ, ಹೊಟ್ಟೆಯಿಂದ ಮೇಲ್ಗಡೆಗೆ ಅರ್ಧ ಭಾಗ, ಹೊಟ್ಟೆಯಿಂದ ಕೆಳಗಡೆ ಕಾಲ ಅರ್ಧ ಭಾಗ ಫುಲ್ಲು ಕಟ್ಟಾಗೋಗೈತೆ. ಸೊ ಯಾರೇ ಆಗ್ಲಿ ಒಂದು ಟ್ರೈನ್ ಅಲ್ದೆ ಇನ್ನೊಂದು ಟ್ರೈನ್ ಸಿಕ್ಕೇ ಸಿಗುತ್ತೆ. ಬಟ್ ಜೀವನ ಹಂಗಲ್ವಲ್ಲ, ಒಂದೇ ಜೀವನ ಎಲ್ರಿಗೂ ಇರೋದು. ಸೊ ತುಂಬಾ ಹುಷಾರಾಗಿ ಜರ್ನಿ ಮಾಡಿ, ಯಾರು ಏನ್ತ್ರಲ್ಲೇ ಹೋಗ್ಲಿ, ಟ್ರೈನ್ ಅಂತಾನೆ ಅಲ್ಲ ಅಥವಾ ಬಸ್ಸಲ್ಲಾಗ್ಲಿ ಬೈಕಲ್ಲಾಗ್ಲಿ ಏನ್ತ್ರಲ್ಲಾದ್ರೂ ಟ್ರಾವೆಲ್ ಮಾಡಿ ತುಂಬಾ ಹುಷಾರಾಗಿರಿ, ಕುಟ್ಕೊಂಡು ಟ್ರಾವೆಲ್ ಮಾಡ್ಬೇಡ್ರಿ. ಅಂಡ್ ತುಂಬಾ ಕೇರ್ಫುಲ್ ಆಗಿ ಇರ್ರಿ. ಯಾಕೆ ಅಂದ್ರೆ ನಿಮ್ಮನ್ನ ನಂಬ್ಕೊಂಡಿರುವಂತ ಒಂದು ಫ್ಯಾಮಿಲಿ ಇರುತ್ತೆ, ನಿಮ್ಮನ್ನ ನಂಬ್ಕೊಂಡಿರುವಂತ ಜೀವಗಳು ಇರ್ತವೆ. ಸೊ ಅವ್ರಿಗೂ ನೋವು ಕೊಡ್ಬೇಡಿ, ನೀವು ನೋವು ತಗೋಬೇಡಿ. ಅಂಡ್ ಇದಿಷ್ಟು ಹೇಳ್ತಾ ತುಂಬಾ ಸೇಫ್ ಆಗಿ ಜರ್ನಿ ಮಾಡಿ ಅಷ್ಟೇ. ನನಗಂತೂ ಅದು ನೋಡ್ಬಿಟ್ಟು ತುಂಬಾ ಭಯ ಆಗೋಯ್ತು. ಅಂಡ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಬೇಜಾರಾಗೋಯ್ತು. ಒಂದು ಕ್ಷಣ ಹಿಂಗ್ ನೋಡೋ ಸತ್ಯ ಪಾಪ ಪ್ರಾಣನೇ ಹೊಟ್ಟೋಯ್ತು. ಸೊ ತುಂಬಾ ಏನೋ ಕೇರ್ಫುಲ್ ಆಗಿ ಜರ್ನಿ ಮಾಡಿ ಅಷ್ಟೇ. ಗೈಸ್ ಆಕ್ಚುಲಿ ನಾನು ಯಾಕೆ ಟ್ರಾವೆಲಿಂಗ್ ತುಂಬಾ ಪ್ರೀತಿಸ್ತೀನಿ, ತುಂಬಾ ಪ್ರೀತಿಯಿಂದ ಮಾಡ್ತೀನಿ ಅಂದ್ರೆ ಅದಕ್ಕೆಲ್ಲ ರೀಸನ್ ಒಂದೇ. ನನ್ಗೆ ಗೊತ್ತಿಲ್ದಿರುವಂತ ಜನಗಳು ಸಿಗ್ತಾರೆ, ತುಂಬಾನೇ ಹೆಲ್ಪ್ ಮಾಡ್ತಾರೆ, ತುಂಬಾನೇ ಪ್ರೀತಿ ತೋರಿಸ್ತಾರೆ. ಗೊತ್ತಿಲ್ದಿರುವಂತ ಭಾಷೆ ಕಲಿಬಹುದು, ನೋಡ್ದಿರುವಂತ ಜಾಗ ನೋಡ್ಬೋದು. ಅದೇ ರೀತಿ ಇವಾಗ ನಾನು ಟ್ರೈನ್ ಜರ್ನಿ ಮಾಡ್ಬೇಕಾದಾಗ ನನ್ಗೊಬ್ರು ಸಿಕ್ಕಿದ್ರು. ಸೊ ಅವ್ರು ಅವಾಗಿಂದನೂ ಮಾತಾಡ್ತಾವ್ರೆ, ಚೆನ್ನಾಗಿ ಮಾತಾಡಿಸ್ತವ್ರೆ. ಬಟ್ ನಾನು ಒಬ್ನೇ ಕೂತಿದ್ದು ನೋಡಿ ಊಟ ತಿಂದಿಲ್ವ ಅಂತ ಹೇಳಿ ಕೇಳಿ ಸೊ ಊಟ ಕೊಡ್ತಿದ್ದಾರೆ. ಭಯ್ಯ ಹಾಯ್ದು ಆಗ್ತಾ ನಾಮ್ महेंद्र कुमार ಸೊ ನೋಡ್ರಿ ಮಹೇಂದ್ರ ಕುಮಾರ್ ಅನ್ನೋರು. ನಾನು ಅಲ್ಲಿ ಕೂತಿದ್ದೆ, ಯಾವ್ದು ಇದೇ ಸೀಟಲ್ಲಿ ಕೂತಿದ್ದೆ. ಸೊ ನನಗೆ ಹೆಲ್ಪ್ ಮಾಡಿದ್ರು ಅಂಡ್ ಅದೇ ಊಟ ಕೊಡ್ತಿದ್ದಾರೆ. ಸೊ ಅವ್ರು ಬಂದು ರಾಜಸ್ಥಾನ್ ಅವರು, ಇವಾಗ ಡೆಲ್ಲಿಗೆ ಹೋಗ್ತಿದ್ದಾರೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಟ್ರಾವೆಲಿಂಗ್ ಜರ್ನಿ ಮಾಡೋದ್ರಿಂದ. खाना खाओ भैया ನೋಡ್ರಿ ನಿಮ್ನು ಕರಿತಾವ್ರೆ. ಸೊ ಈ ರೀಸನ್ಗೋಸ್ಕರ ನಾನು ಅದಕ್ಕೆ ಎಷ್ಟೇ ಪ್ಯಾಷನ್ ಇರ್ಬೋದು, ಬಟ್ ಕೆಲವೊಂದು ರೀಸನ್ಸ್ ಇನ್ನೂ ನಮ್ನ ಏನು ಟಾಂಟ್ ಮಾಡುತ್ತೆ ಈ ರೀತಿ ಮಾಡ್ಬೇಕು ಅಂತ. ಸೊ ಇದೇ ರೀಸನ್. ಸೊ ಬನ್ನಿ ಈಗ ಊಟ ತಿನ್ಕೊಂಡು ಮತ್ತೆ ಸಿಗ್ತೀನಿ. ಆಮೇಲೆ ಗಾಯ್ಸ್ ಆಕ್ಚುಲಿ ಹೇಳಿದೆ ಏನೋ ಲಾಸ್ಟ್ ಡೇ 1 ವಿಡಿಯೋದಲ್ಲಿ ಇನ್ನ ಮನೆ ಊಟ ಸಿಗುತ್ತೋ ಇಲ್ವೋ ಅಂತ. ನೋಡ್ರಿ 2ನೇ ದಿನಕ್ಕೆ ನನ್ ಮನೆ ಊಟ ಸಿಗ್ತೈತೆ. ಆಕ್ಚುಲಿ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಹೇಳ್ಬೇಕಂದ್ರೆ. ಪರಮಾತ್ಮ ಏನು ಹೇಳ್ಬೋದು, ಮನೆ ಊಟನೇ. ನಗ ಇದೆ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ನಿಜವಾಗ್ಲು
ವರ್ಗ ಒಂದ್ ಕಡೆ ರಪ್ಪನಾಗಿ ರಪ್ಪನಾಗಿ ಹೋದಾಗ ಹಿಂಗ್ ರಪ್ಪನಾಗಿ ಹೊಡೋಯ್ತು. ಚೆನ್ನಾಗಿದೆ ಒಟ್ನಲ್ಲಿ. ಆಕ್ಚುಲಿ ಒಂದ್ ವ್ಯೂ ಇದೆ, ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಟೈಮ್ ಸುಮಾರು ಈಗ 12:15 ಆಗೋಯ್ತು. ಅವಾಗಿಂದ ಯಾವ್ದು ರಶ್ ಇರ್ಲಿಲ್ಲ, ಬಟ್ ಈಗ ನೋಡ್ಬೋದು ಫುಲ್ಲು ರಶ್ ಆಗೋಗೈತೆ. ಹೇಳ್ತಾರಲ್ಲ, ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ ಅಂತ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲದೀನಿ ಬ್ರೋ. ಬಟ್ ಏನು ಮಾಡಕ್ಕಾಗಲ್ಲ. ಇನ್ನು ಎಷ್ಟು 5:30 ಹೋಗ್ಬೇಕು, ಇನ್ನು ಡೆಲ್ಲಿ ರೀಚ್ ಆಗುತ್ತೆ. ಇನ್ನು 12:15, ಇನ್ನು 5 ಅವರ್ ಇದೇ ತರ ಹಿಂಗ್ ಕುತ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಗೈಸ್, ನಾನಾದ್ರೆ ಈಗ ಹೋಗ್ತಾ ಇದ್ದೀನಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಇಂದ ಇನ್ನು ಕಾಶ್ಮೀರ್ ಗೇಟ್ಗೆ. ಅಲ್ಲಿಗೆ ಹೋದ್ರೆ ಮನಾಲಿ ಮತ್ತೆ ಸಿಟಿ ಬಸ್ಗಳೆಲ್ಲ ಸಿಗ್ತವೆ, ಅದಲ್ಲದೆ ಟ್ಯಾಕ್ಸಿನೂ ಸಹ ಸಿಗುತ್ತೆ. ಸೊ ಈಗ ರ್ಯಾಪಿಡೋ ಬುಕ್ ಮಾಡಿಕೊಂಡು ನಾನು ಈಗ ಹೋಗ್ತಾ ಇದ್ದೀನಿ ಮನಾಲಿ ಕಡೆಗೆ. ठीक है भैया, थैंक यू. ಓಕೆ, ಬಾಯ್. ಸೊ ಗೈಸ್, ಈಗಾದ್ರೆ ನಾನು ಬಂದೆ ಕಾಶ್ಮೀರ್ ಗೇಟ್ ಹತ್ರ. ಈಗ ಕಾಣಿಸ್ತಿದೆ ನೋಡ್ರಿ, ಅಲ್ಲಿಗೆ ಹೋಗ್ಬೇಕು. ಒಂದು ನಿಮಿಷ ಇರಿ, ಬಿಸಿಲು ಕಾಣಿಸ್ತಾ ಇಲ್ಲ. ಗೈಸ್, ಆ ಮಂಡಂಗಾದ್ರೆ ಬಾಯ್ ಹೇಳ್ಬಿಟ್ಟು ಈಗ ನಾನು ಬಂದಿರೋದೆ ಮಹಾರಾಣಾ ಪ್ರತಾಪ್ ಕಾಶ್ಮೀರ್ ಗೇಟ್ಗೆ. ಕಾಣಿಸ್ತಿದ್ಯಾ? ಫುಲ್ಲು ಬಿಸಿಲಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಇಲ್ಲಿಂದ ನಾಷ್ಟ ತಿಂದಿಲ್ಲ, ಏನೂ ಇಲ್ಲ, ಮುಖ ತೊಳೆದಷ್ಟೇ. ಹೋಗಿ ನೆಮ್ಮದಿಗೆ ಈಗ ಫಸ್ಟು ಲೊಕೇಶನ್ ರೀಚ್ ಆಗ್ಬಿಟ್ರೆ ಸಾಕು. ಅಲ್ಲೋಗಿ ಆರಾಮಾಗಿ ಆಮೇಲೆ ರೂಮ್ ಮಾಡಿಕೊಂಡು ರೆಸ್ಟ್ ಮಾಡಿ ನೀಟಾಗಿ ಫ್ರೆಶ್ ಅಪ್ ಆಗ್ಬೋದು. ಸೊ ಈಗ ಹೋಗ್ತಾ ಇದ್ದೀನಿ ಮನಾಲಿಗೆ. ಗುರುವೆ, ನಾನೇ ಅಂತೂ ಈಗ ಹೊರಟಿದ್ದೀನಿ ಕಾಶ್ಮೀರ್ ಗೇಟ್ ಡೆಲ್ಲಿಯಿಂದ ಶಿಮ್ಲಾಗೆ. ಫಸ್ಟ್ ಹೋಗ್ಬೇಕು ಅನ್ಕೊಂಡಿದ್ದು ಮನಾಲಿಗೆ, ಬಟ್ ಮನಾಲಿಗೆ ಹೋದ್ರೆ ಮತ್ತೆ ರಿಟರ್ನ್ ಬಂದು ಸುತ್ತಾಡ್ಕೊಂಡು ಬರ್ಬೇಕಾಗತ್ತೆ. ಹಾಗಾಗಿ ಶಿಮ್ಲಾಗ್ ಹೋಗಿ ನೆಕ್ಸ್ಟ್ ಹಿಮಾಚಲ್ ಒಂದ್ ಸ್ವಲ್ಪ ಪೂರ್ತಿ ಪ್ಲೇಸಸ್ಗಳನ್ನ ಸುತ್ತೀನಿ. ಸೊ ಈಗ ಬಂದು ಆಲ್ಮೋಸ್ಟ್ ಡೇ 3. ಸೊ ಡೇ 3 ಕೂಡ ಫುಲ್ ಜರ್ನಿ. ಆಲ್ಮೋಸ್ಟ್ 3 ದಿನದಿಂದನೂ ಬರೀ ಜರ್ನಿ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ 10 ಅವರ್ಸ್ ಜರ್ನಿ ಇಲ್ಲಿ ಡೆಲ್ಲಿ ಟು ಶಿಮ್ಲಾಗೆ. ಸೊ ಒಟ್ಟೊಂದು ಹೇಳ್ಬೇಕಂದ್ರೆ ಒಂದು ಒಳ್ಳೆ ಬಸ್ಸು. ಜಸ್ಟ್ ಎಷ್ಟು ಗೊತ್ತಾ, 1200. ಫುಲ್ಲು AC ವಿತ್ ಚಾರ್ಜರ್ ಇದೆ. ಅಂಡ್ ಕಂಡಕ್ಟರ್ ಏನಿದಾರಲ್ಲ, ತುಂಬಾ ಹೆಲ್ಪ್ ಮಾಡೋದು. ಈ ರೀತಿ ಹೋಗ್ತಾ ಇದೀನಿ ಅಂತ ಹೇಳಿದ ತಕ್ಷಣ ಬೇರೆಯವ್ರಿಗೆಲ್ಲ 1500 ಇತ್ತು, ಬಟ್ ನನಗಾಗಿ 1200 ತಗೊಂಡು ಹೆಲ್ಪ್ ಮಾಡಿದ್ದಾರೆ. ಅಂಡ್ ತುಂಬಾನೇ ಖುಷಿ. ಸೊ ನೋಡೋಣ ಹೆಂಗಿರುತ್ತೆ ಇವತ್ತು ಜರ್ನಿ ಅಂತ. ಜಸ್ಟ್ ಜರ್ನಿ, ಬಟ್ ಕೆಲವೊಂದಷ್ಟು ವ್ಯೂ ಪಾಯಿಂಟ್ಗಳಿದೆ, ಅದನ್ನ ತೋರಿಸ್ತೀನಿ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಗೈಸ್, ಈಗಾದ್ರೆ ನಾನಿದ್ದೀನಿ ಚಂಡೀಗಢ ಟೋಲ್ ಹತ್ರ. ಸೊ ಇದು ಬಂದು ಚಂಡೀಗಢ ಮತ್ತೆ ಶಿಮ್ಲಾಗ್ ಹೋಗುವಂತ ಟೋಲು. ಇದು ಎಕ್ಸಿಟ್ ಆಗಿ ಇನ್ನೊಂದು 10 ಕಿಲೋಮೀಟರ್ ಹೋದ್ರೆ ಇಲ್ಲಿಂದ ಆಚೆಗೆ ನಮ್ಗೆ ಸಿಗದೆ ಹಿಮಾಚಲ್ಲು.
ಗೈಸ್ ಆಕ್ಚುಲಿ ಅಟ್ ಪ್ರೆಸೆಂಟ್ ನಾನು ಹೇಗಿದ್ದೀನಿ ಸಮುದ್ರದ ಮಟ್ಟದಿಂದ ಸುಮಾರು ಎಷ್ಟು 7,000 ಅಡಿ ಅಷ್ಟು ಹೈಟ್ ಅಲ್ಲಿ ಇದ್ದೀನಿ. ಸೊ ವ್ಯೂ ತೋರಿಸ್ತೀನಿ ನೋಡ್ರಿ ಹೆಂಗೈತೆ ಅಂತ. ಕಾಣಿಸ್ತಿದ್ಯಾ? ಸೊ ನಾನು ಬಂದಿದ್ದ ರೋಡು ಅಲ್ಲಿಂದ ನೋಡ್ರಿ, ಅಲ್ಲಿ ವೆಹಿಕಲ್ಸ್ ಎಲ್ಲ ಕಾಣಿಸ್ತಿದ್ಯಲ್ಲ, ಹಂಗಿಂದ ಬಂದು ಹಿಂಗೆ ಬಂದಿದ್ದು. ಸೊ ನೆಕ್ಸ್ಟ್ ಲೆವೆಲ್ ಮಾತ್ರ ಎಕ್ಸ್ಪೀರಿಯನ್ಸು. ವಾವ್, ಇಲ್ಲೇ ಹಿಂಗೆ ಅಂತಂದ್ರೆ ಏನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಂಗಿದೆಯೋ. ಭಯ್ಯ ठीक है, ओके थैंक यू भैया. ठीक है भाई ठीक है ಗೈಸ್ ಹೀಗಾದ್ರೆ ಫೈನಲಿ ನಾನು ಬಂದಿದ್ದೀನಿ ಶಿಮ್ಲಾಗೆ. ಗೈಸ್ ಆಕ್ಚುಲಿ ನಿಮ್ಗೆ ನೀಟಾಗಿ ಕಾಣಿಸ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಸೊ ಏನಂದ್ರೆ ಶಿಮ್ಲಾಗ್ ಬಂದ ತಕ್ಷಣ ನೀವೇನು ಅಲ್ಲಿ ಇಳ್ಕೊತೀರಾ ಮೇನ್ ಬಸ್ ಸ್ಟಾಪ್ ಹತ್ರ, ಅಲ್ಲಿಂದ ಬೇಜಾನ್ ಟ್ಯಾಕ್ಸಿ ಇರುತ್ತೆ. ಸೊ ಟ್ಯಾಕ್ಸಿ ತಗೋಬೇಡಿ, ಯಾವ್ದಾನ ಏನು ಪ್ರೈವೇಟ್ ಬಸ್ಗಳು ಹೋಗ್ತಾ ಇರುತ್ತೆ. ಜಸ್ಟ್ 20 ರೂಪಾಯಿ. ನೀವು ಪ್ರೈವೇಟ್ ಟ್ಯಾಕ್ಸಿ ತಗೋತೀನಿ ಅಂದ್ರೆ 4 ಕಿಲೋಮೀಟರ್ಗೆ ಏನಿಲ್ಲ ಅಂದ್ರೆ 400 500 ರೂಪಾಯಿ ಹೇಳ್ತಾರೆ. ಸಮ್ಟೈಮ್ಸ್ 700 ಸಹ ಹೇಳ್ತಾರೆ. ಅದು ಅಲ್ಲದೆ ಫುಲ್ಲು ಇಲ್ಲಿ ರಶ್ ಇರುತ್ತೆ. ಸೊ ನೀವು 3 ಕಿಲೋಮೀಟರ್ಸ್ ಏನು ಪ್ರೈವೇಟ್ ಬಸ್ ಅಲ್ಲಿ ಬಂದ್ರೆ 1 ಕಿಲೋಮೀಟರ್ ನಡಿಲೇಬೇಕು. ಅಂಡ್ ನಡ್ಕೊಂಡು ಹೋಗ್ತಾ ಇರೋ ವಿಷಯ ಏನಂತಂದ್ರೆ ತುಂಬಾ ಖುಷಿ ಆಗ್ತೈತೆ. ಯಾಕೆ ಅಂತಂದ್ರೆ ನೋಡ್ರಿ, ನೈಟ್ ವ್ಯೂ ಮಾತ್ರ ಸೈಕಾಗೈತೆ ಶಿಮ್ಲಾ. ಸೊ ಗೈಸ್ ಫೈನಲಿ ನಾನು ಹುಡ್ಕೊಂತ ಇರುವಂಥದ್ದು ಈ ರೂಮು. ಇದು ಬಂದು ನನಗೆ ಪರ್ ಡೇ ಕಾಸ್ಟ್ ಬಂದು ಏನು 800. ಸೊ ಟೋಟಲ್ ಆಗಿ 3 ಡೇಸ್ ಹುಡ್ಕೋತೀನಿ. ಸೊ 2400 ಕೊಟ್ಬಿಟ್ಟು ಈ ರೂಮಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ 3 ಡೇಸ್ ಫುಲ್ಲು ಏನು ಜರ್ನಿನೇ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ 3 ಡೇಸು ನೀಟಾಗಿ ವೀಡಿಯೋಗಳು ಮಾಡಿ ಅದು ನೀಟಾಗಿ ಎಡಿಟ್ ಮಾಡಿ ಒಂದೇ ಸಲ ನೆಕ್ಸ್ಟು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಒಂದು ಸರ್ಕ್ಯೂಟ್ ಮುಗಿಸ್ಕೊಂಡು ಆಮೇಲೆ ಎಡಿಟಿಂಗ್ ಮಾಡ್ಬಿಡ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಕಂಪ್ಲೀಟಾಗಿ ಫ್ರಮ್ ಕರ್ನಾಟಕ ಟು ಶಿಮ್ಲಾ ಯಾವ ರೀತಿ ಬರಬೇಕು, ಎಲ್ಲಿ ಬಸ್ ತಗೋಬೇಕು, ಮತ್ತು ನಿಮ್ಗೆ ಇನ್ನೊಂದು ಹೇಳೋದು ಮತ್ತೆ ರೂಮ್ ಮಾಡಿದ್ರೆ ಎಲ್ಲಿ ಮಾಡಬೇಕು ಅಂದರೆ ಮಾಲ್ ರೋಡ್ ಅಂತ ಬರುತ್ತೆ ಶಿಮ್ಲಾದಲ್ಲಿ. ಸೊ ಆ ಜಾಗದಲ್ಲೇ ರೂಮ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿರೋ ಲೋಕಲ್ಸ್ ಒಂದಷ್ಟು ಜನ ಕೇಳ್ತಾರೆ ನಿಮಗೆ ರೂಮ್ ಬೇಕಾ ಅಂತ. ಸೊ ಯಾರ ಹತ್ರನೂ ಮಾತಾಡಬೇಡಿ, ಫಸ್ಟ್ ನೀವೇ ಹುಡುಕಿ, ಏನು ಗೂಗಲಲ್ಲಿ ಆಗಿರ್ಬೋದು ಅಥವಾ booking.com ಅಲ್ಲಿ. ಸೊ ಫಸ್ಟ್ ಅಲ್ಲಿ ಹುಡುಕ್ಬಿಟ್ಟು ಆಮೇಲೆ ನಿಮ್ಗೆ ಏನಾರ ಇನ್ನೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿರುವಂಥ ಲೋಕಲ್ಸ್ನ ಕೇಳಿ ಅವರೇ ತಿಳಿಸ್ಕೊಡ್ತಾರೆ. ಇದಿಷ್ಟು ಇವತ್ತಿನ ಬ್ಲಾಗು. ನಾಳೆ ಬಂದು ಶಿಮ್ಲಾದಲ್ಲಿರುವಂಥ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು ಮತ್ತು ಯಾವ ಜಾಗಕ್ಕೆ ಹೋಗ್ಬೇಕು ಫಸ್ಟು ಪ್ರತಿಯೊಂದೂ ನೀಟಾಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವೆಯ್ಟ್ ಮಾಡ್ತಾರೆ.